ಬಹಳಷ್ಟು ಜನರು ಕೇಳೋ ಕಾಮನ್ ಪ್ರಶ್ನೆ ಏನ್ ಗೊತ್ತಾ? ಹಣ ಉಳಿತಾಯ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂತ ಇದೆ. ಆದ್ರೆ ನಮಗೆ ಬರೋ ಸ್ಯಾಲರಿ ಸಾಕಾಗೋದಿಲ್ಲ, ಹಾಗಾಗಿ ಹಣ ಉಳಿಸೋದಿಕ್ಕೆ ಆಗಲ್ಲ ಅಂದಮೇಲೆ ಇನ್ವೆಸ್ಟ್ಮೆಂಟ್ ಹೇಗ್ ಮಾಡೋದಕ್ಕೆ ಸಾಧ್ಯ ಅಂತ. ಆದ್ರೆ ನೆನಪಿಡಿ, ಕಡಿಮೆ ಆದಾಯ ಇದೆ ಅಂದ ಮಾತ್ರಕ್ಕೆ ಹಣ ಉಳಿಸೋದಿಕ್ಕೆ ಆಗಲ್ಲ ಅಂತ ಅನ್ಕೊಳ್ಳೇಬೇಡಿ. ಹಾಗಿದ್ರೆ ನೀವು ಕೇಳ್ಬೋದು, ಅದು ಹೇಗೆ ಅಂತ. ಎಸ್, ಸ್ಯಾಲರಿ ಕಡಿಮೆ ಇದ್ರೂ ಕೂಡ ಹಣ ಉಳಿಸೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲ ಕನ್ನಡ. ನಾನು ಶೇಷಕೃಷ್ಣ ಭಟ್. ಹಣ ಉಳಿಸಬೇಕು ಅಂದ್ರೆ ಆದಾಯ ಜಾಸ್ತಿ ಇರಬೇಕು, ಹಣ ಇದ್ದವರು ಮಾತ್ರ ಹಣ ಉಳಿಸ್ತಾರೆ, ಇನ್ವೆಸ್ಟ್ ಮಾಡ್ತಾರೆ ಅನ್ನೋ ಕಲ್ಪನೆ ಜನರಲ್ಲಿದೆ. ಆದ್ರೆ ಅದು ತಪ್ಪು ಕಲ್ಪನೆ. ನಿಮಗೆ ಆದಾಯ ಕಡಿಮೆ ಇದ್ರೂ ಕೂಡ ನೀವೂನು ಹಣ ಉಳಿಸಬಹುದು. ಹಾಗಿದ್ರೆ ಅದು ಹೇಗೆ ಅನ್ನೋದನ್ನ ಈಗ ಹೇಳ್ತೀನಿ. ಹಣ ಉಳಿತಾಯಕ್ಕಿರುವಂತ ಮೊದಲನೇ ಸೂತ್ರ 50-30-20 ರೂಲ್ ಆಫ್ ಮನಿ. ಹೌದು, ಕಡಿಮೆ ಆದಾಯ ಇರುವಂತವರು ಹಣ ಉಳಿಸಬೇಕು ಅಂತ ಹೇಳಿದ್ರೆ ಮೊದಲು ಮಾಡಬೇಕಿರೋದು 50-30-20 ರೂಲ್ ಆಫ್ ಮನಿಯನ್ನ ಫಾಲೋ ಮಾಡೋದು. ಹಾಗಿದ್ರೆ ಈ ರೂಲ್ ಏನ್ ಹೇಳುತ್ತೆ? ನೀವು ಗಳಿಸುವಂತ ಆದಾಯದಲ್ಲಿ 50% ಅನ್ನ ನೀಡ್ಸ್ಗೆ ಬಳಸಿ, ಅಂದ್ರೆ ನಿಮ್ಮ ಖರ್ಚು ವೆಚ್ಚಗಳಿಗೆ ಬಳಸಬೇಕು. ಹಾಗೇನೆ ಇನ್ನುಳಿದ 30% ಅನ್ನ ನಿಮ್ಮ ವಾಂಟ್ಸ್, ಅಂದ್ರೆ ನಿಮ್ಮ ಕನಸುಗಳನ್ನ, ಆಸೆಗಳನ್ನ ಈಡೇರಿಸೋದಕ್ಕಾಗಿ ಬಳಸಬೇಕು. ಹಾಗೇನೆ ಇನ್ನುಳಿದಂತ 20% ಇದೆಯಲ್ಲ, ಅದನ್ನ ಸೇವಿಂಗ್ಸ್ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉದಾಹರಣೆಗೆ ನಿಮ್ಮ ಆದಾಯ ತಿಂಗಳಿಗೆ 20,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ 50% ಅಂತ ಹೇಳಿದ್ರೆ 10,000. ಅದನ್ನ ನಿಮ್ಮ ಖರ್ಚು ವೆಚ್ಚಗಳಿಗೆ, ಅಂದ್ರೆ ರೆಂಟು, ಗ್ರೋಸರಿ, ಕರೆಂಟ್ ಬಿಲ್ಲು, ವಾಟರ್ ಬಿಲ್, ಹೀಗೆ ಇತರ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಬಳಸಬೇಕು. ಇನ್ನು 30% ವಾಂಟ್ಸ್ಗೆ, ಅಂದ್ರೆ 6,000 ರೂಪಾಯಿ 20,000ದಲ್ಲಿ ನೀವು ನಿಮ್ಮ ಆಸೆಗಳನ್ನ ಪೂರೈಸೋದಕ್ಕೆ ಆ 6,000ವನ್ನ ಬಳಸಬಹುದು. ಅಂದ್ರೆ ಟ್ರಾವೆಲ್ ಮಾಡೋದಕ್ಕೋ, ವೀಕೆಂಡ್ ಎಂಜಾಯ್ಮೆಂಟ್ಗೋ, ಅಥವಾ ಬೈಕು, ಕಾರು, ಮೊಬೈಲು ತಗೊಳ್ಳೋದಕ್ಕೋ, ಅಂದ್ರೆ ಕಾರು ಬೈಕ್ ಅಂತ ಹೇಳಿದಾಗ EMIಗೆ ಅದನ್ನ ಯೂಸ್ ಮಾಡಬಹುದು. ಹಾಗೆ ಇನ್ನುಳಿದಂತ 20%, ಅಂದ್ರೆ 20,000ದಲ್ಲಿ 20% ಅಂತ ಹೇಳಿದ್ರೆ 4,000 ರೂಪಾಯಿ, ಅದನ್ನ ಮಾತ್ರ ಕಡ್ಡಾಯವಾಗಿ ಉಳಿತಾಯ ಮಾಡಬೇಕು. ಅಷ್ಟೇ ಅಲ್ಲ, ಜಾಸ್ತಿ ರಿಸ್ಕ್ ಇಲ್ಲದೆ ಇರೋ ಕಡೆ ಇನ್ವೆಸ್ಟ್ ಮಾಡಬೇಕು. ಈ ಸೂತ್ರವನ್ನ ನೀವು ತಪ್ಪದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮಗೆ ಎಷ್ಟೇ ಕಡಿಮೆ ಆದಾಯ ಬಂದ್ರೂ ಕೂಡ ನೀವು ಉಳಿತಾಯ ಹಾಗೂ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಹಣ ಉಳಿಸಬೇಕು ಅಂತ ಹೇಳಿದ್ರೆ ಮೊದಲಿಗೆ ದೃಢ ನಿರ್ಧಾರ ಮಾಡಬೇಕು. ಹಾಗೇನೆ ಸ್ಯಾಲ್ರಿ ಬಂದ ಕೂಡಲೇ 20% ಅನ್ನ ಎಲ್ಲಿ ಉಳಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ನಿರ್ಧರಿಸಿರ್ತೀರಲ್ವಾ, ಅದರಲ್ಲಿ ಹೂಡಿಕೆ ಮಾಡಿಬಿಡಬೇಕು. ಸೊ ಇಲ್ಲಿ ನಾನು ಎಕ್ಸಾಂಪಲ್ಗೆ 20,000 ಅಂತ ಹೇಳಿರೋದು, ಅದು 10,000 ರೂಪಾಯಿ ಇದ್ರೂ ಕೂಡ ಈ ರೂಲ್ ಅನ್ನ ನೀವು ಅಪ್ಲೈ ಮಾಡಬಹುದು, 50,000 ರೂಪಾಯಿ ಇದ್ರೂ ಕೂಡ ಈ ರೂಲ್ ಅನ್ನ ಅಪ್ಲೈ ಮಾಡಬಹುದು, 1,00,000 ರೂಪಾಯಿ ಸ್ಯಾಲರಿ ಇದ್ರೂ ಕೂಡ ಈ ರೂಲ್ ಅನ್ನ ನೀವು ಅಪ್ಲೈ ಮಾಡಬಹುದು. ಈ 50-30-20 ರೂಲ್ ಆಫ್ ಮನಿಯನ್ನ ನೀವು ಅಪ್ಲೈ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಹಣವನ್ನ ಉಳಿಸೋದಕ್ಕೂ ಸಾಧ್ಯ, ಹಣವನ್ನ ಬೆಳೆಸೋದಕ್ಕೂ ಕೂಡ ಸಾಧ್ಯ. ಇನ್ನು ಹಣ ಉಳಿಸೋದಕ್ಕಿರುವಂತ ಎರಡನೇ ದಾರಿ 2 ಬ್ಯಾಂಕ್ ಅಕೌಂಟ್ ಇರ್ಲಿ ಅಂತ. ಎಸ್, ಹಣ ಉಳಿಸೋದಕ್ಕೆ ಇರುವಂತ ಎರಡನೇ ಮುಖ್ಯ ಪಾಯಿಂಟ್ ಅಂತ ಹೇಳಿದ್ರೆ ಇದು ಏನು ಅಂತ ಹೇಳಿದ್ರೆ, ನೀವು 2 ಬ್ಯಾಂಕ್ ಅಕೌಂಟ್ ಅನ್ನ ಇಟ್ಕೊಳ್ಬೇಕು. ಯಾಕೆ 2 ಅಕೌಂಟ್ ಅಂತ ನೀವು ಕೇಳಬಹುದು. ಯಾಕಂದ್ರೆ ನೋಡಿ, ಒಂದರಲ್ಲಿ ನಿಮ್ಮ ಸಂಬಳ ಅಥವಾ ಸ್ಯಾಲರಿ ಬರುತ್ತೆ, ಇನ್ನೊಂದರಲ್ಲಿ ಸೇವಿಂಗ್ಸ್ ಅಥವಾ ಉಳಿತಾಯ ಮಾಡೋದಿಕ್ಕೆ. ಅಂದ್ರೆ ನೀವು 50-30-20 ರೂಲ್ ಆಫ್ ಮನಿ ಪ್ರಕಾರ ಪ್ರತಿ ತಿಂಗಳು ಎಷ್ಟು ಉಳಿತಾಯ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಅದು ಪ್ರತಿ ತಿಂಗಳು ನಿಮ್ಮ ಇನ್ನೊಂದು ಅಕೌಂಟ್ಗೆ ಆಟೋ ಡೆಬಿಟ್ ಆಗೋ ಹಾಗೆ ನೋಡ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ 20,000 ರೂಪಾಯಿ ಆದಾಯ ಬರುತ್ತೆ ಅಂತೇಳಿ ನಾನು ಆಗ್ಲೇ ಹೇಳಿದೆ. ಅದರಲ್ಲಿ ನೀವು 20% ಉಳಿತಾಯ ಅಂತ ಹೇಳಿದ್ರೆ 4,000 ರೂಪಾಯಿ ಉಳಿಸ್ತೀನಿ ಅಂತ ಹೇಳಿದ್ರೆ, ಆ 4,000 ರೂಪಾಯಿ ನಿಮಗೆ ಆದಾಯ ಬಂದು ಅಕೌಂಟ್ಗೆ ಬಿದ್ದ ತಕ್ಷಣ ಇನ್ನೊಂದು ಸೇವಿಂಗ್ಸ್ ಅಕೌಂಟ್ ಇದೆಯಲ್ಲ, ಅದಕ್ಕೆ ಹೋಗ್ಬಿಡ್ಬೇಕು. ಈ ರೀತಿ ಮಾಡಿದಾಗ 4,000 ರೂಪಾಯಿ ಹಾಗೆ ಸೇವ್ ಆಗ್ತಾ ಇರುತ್ತೆ. ಬಟ್ ಒಂದು ವಿಷಯ, ಆ ದುಡ್ಡನ್ನ ನೀವು ಯಾವ ಕಾರಣಕ್ಕೂ ಕೂಡ ಮುಟ್ಟಬಾರ್ದು. ಅದು 100 ರೂಪಾಯಿ ಇರಲಿ, 1,000 ರೂಪಾಯಿನೇ ಇರಲಿ, ಮುಟ್ಟಕ್ಕೆ ಹೋಗ್ಲೇಬಾರ್ದು. ಸೊ ಹೀಗೆ ಸೇವ್ ಆಗ್ತಿರುವಂತ ಅಕೌಂಟ್ ನಿಂದ ನೀವು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಆಯ್ತು. ಉದಾಹರಣೆಗೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅಂತಿದ್ರೆ ಸರ್ಕಾರದ ಸ್ಕೀಮ್ಗಳು, PPF, NPS, ಇನ್ನೊಂದು ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ, ಅಥವಾ ಇನ್ನೂ ಹೆಚ್ಚಿನ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಅಂತ ಹೇಳಿದ್ರೆ ಸ್ಟಡಿ ಮಾಡಿ ಸೆಬಿ ರಿಜಿಸ್ಟರ್ಡ್ ತಜ್ಞರ ಸಲಹೆ ಪಡೆದು ಸ್ಟಾಕ್ ಮಾರ್ಕೆಟ್ ನಲ್ಲೂ ಕೂಡ ಹೂಡಿಕೆ ಮಾಡಬಹುದು. ಇದು ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಷಯ. ಇನ್ನು ಮೂರನೇ ಪಾಯಿಂಟ್, ಇನ್ಶೂರೆನ್ಸ್ ಮಾಡಿಸಿ. ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಂತ. ನೋಡಿ, ಹಣ ಉಳಿಸೋದಕ್ಕೆ ದಾರಿ ಅಂತ ಹೇಳಿ ಇನ್ಶೂರೆನ್ಸ್ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಹೌದು, ನಿಮ್ಮ ಇಡೀ ಕುಟುಂಬ ನಿಮ್ಮ ಆದಾಯದ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ನಿಮಗೇನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ಆಗ ನಿಮ್ಮನ್ನೇ ನಂಬಿದಂತ ನಿಮ್ಮ ಇಡೀ ಕುಟುಂಬ ಅಸಹಾಯಕರಾಗ್ಬಿಡ್ತಾರೆ. ಅದೇ
ನೀವೊಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಏನಾದ್ರೂ ಅಕಸ್ಮಾತ್ ಆಗಿ ಆಗ್ಬಿಡ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಕುಟುಂಬದವರು ಬೇರೆಯವರ ಬಳಿ ಕೈ ಚಾಚುವಂತ ಪರಿಸ್ಥಿತಿ ಬರಲ್ಲ. ಟರ್ಮ್ ಇನ್ಶೂರೆನ್ಸ್ ಮಾಡಿಸುವಾಗ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಡಿಸ್ಬೇಕು. ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ಅಂತ ಇದೆ. ನೀವು ಈ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದಕ್ಕೆ ತಿಂಗಳಿಗೆ ಕೇವಲ 578 ರೂಪಾಯಿ ಕಟ್ಟಿದ್ರೆ ಸಾಕು, 1 ಕೋಟಿ ರೂಪಾಯಿನ ಲೈಫ್ ಕವರ್ ಸಿಗುತ್ತೆ. ಅಷ್ಟೇ ಅಲ್ಲ, 15% ಫಸ್ಟ್ ಇಯರ್ ಡಿಸ್ಕೌಂಟ್ ಫಾರ್ ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ, ಹಾಗೇನೆ 15% ಲೈಫ್ ಟೈಮ್ ಡಿಸ್ಕೌಂಟ್ ಫಾರ್ ವರ್ಕಿಂಗ್ ವುಮೆನ್ಸ್ಗೆ, ಅಂದ್ರೆ ಕೆಲಸ ಮಾಡ್ತಿರುವಂತ ಮಹಿಳೆಯರಿಗೆ ಸಿಗುತ್ತೆ. ಹಾಗೆ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಕೇವಲ 3 ಗಂಟೆಗಳಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಕೊಡ್ತಾರೆ, ಎಲ್ಲಾ ರೀತಿಯ ಕ್ಲೈಮ್ಗೆ ಎಲಿಜಿಬಲ್ ಇದ್ರೆ. ಇನ್ನು 99.7% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಅದಕ್ಕೆ ಇದು ಇಂಡಿಯಾಕ್ಕೆ ಭರೋಸಾ ಕಾ ನಂಬರ್. ಅಷ್ಟೇ ಅಲ್ಲ, ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಇದೆ. ಅಂದ್ರೆ ನೀವೇನು ಪ್ರೀಮಿಯಂ ಪೇ ಮಾಡಿರ್ತೀರಲ್ವಾ, ಎಕ್ಸಿಟ್ ಆಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರೀಮಿಯಂನ 100% ರಿಟರ್ನ್ ಸಿಗುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ನಲ್ಲಿ, ರೆಗ್ಯುಲರ್ ಪೇ ನಲ್ಲಿ. ಅಷ್ಟೇ ಅಲ್ಲ, ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಇದೆ. ಅಂದ್ರೆ ನೀವೇನ್ ಪ್ರೀಮಿಯಂ ಪೇ ಮಾಡಿರ್ತೀರಲ್ವಾ, ಎಕ್ಸಿಟ್ ಆಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರೀಮಿಯಂನ 100% ರಿಟರ್ನ್ ಸಿಗುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ನಲ್ಲಿ, ರೆಗ್ಯುಲರ್ ಪೇ ನಲ್ಲಿ. ಇನ್ನು ಸ್ಮಾರ್ಟ್ ಕವರ್ ಕೂಡ ಸಿಗುತ್ತೆ ಇದರಲ್ಲಿ. ಅಂದ್ರೆ ಉದಾಹರಣೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜೀವ ಹೋಯ್ತು ಅಂದ್ರೆ 15ನೇ ಪಾಲಿಸಿ ಆನಿವರ್ಸರಿ ಪ್ರಕಾರ ನಿಮಗೆ 150% ಸಮ್ ಅಶ್ಯೂರ್ಡ್ ಅಮೌಂಟ್ ಸಿಗುತ್ತೆ. ಅಂದ್ರೆ ನೀವು 1 ಕೋಟಿ ವಿಮೆ ಮಾಡಿಸಿದ್ರೆ 1.5 ಕೋಟಿ ಸಿಗುತ್ತೆ. 15ನೇ ಪಾಲಿಸಿ ಆನಿವರ್ಸರಿ ನಂತರ 100% ಸಮ್ ಅಶ್ಯೂರ್ಡ್ ಸಿಗುತ್ತೆ. ಅಂದ್ರೆ ನೀವು 1 ಕೋಟಿ ರೂಪಾಯಿ ವಿಮೆ ಮಾಡಿಸಿದ್ರೆ 1 ಕೋಟಿ ರೂಪಾಯಿ ಸಿಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದಿದ್ರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮಾಡಬಹುದು. ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ತುಂಬಾ ಮುಖ್ಯ. ನೋಡಿ, ಆರೋಗ್ಯ ಕೆಟ್ಟು ಹಾಸ್ಪಿಟಲ್ಗೆ ಹೋದಾಗ್ಲೇ ಗೊತ್ತಾಗೋದು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗಾಗಿ ಒಂದು ಸಣ್ಣ ಮಟ್ಟಿನ ಹೆಲ್ತ್ ಇನ್ಶೂರೆನ್ಸ್ ಆದ್ರೂ ಇರಲೇಬೇಕು. ಆಗ ಒಂದು ವೇಳೆ ಆರೋಗ್ಯ ಹಾಳಾಗಿ ಆಸ್ಪತ್ರೆ ಸೇರಿದ್ರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ನೀವು ಕಷ್ಟಪಟ್ಟು ದುಡಿದ ಹಣ ಆಸ್ಪತ್ರೆ ಪಾಲಾಗದಂತೆ ನೋಡ್ಕೊಳ್ಬಹುದು. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ಗೆ ನೀವು ಹಣ ಹಾಕಲೇಬೇಕು. ಆಗ ದೊಡ್ಡ ಖರ್ಚನ್ನ ತಪ್ಪಿಸೋದಕ್ಕೆ ಸಾಧ್ಯ ಇದೆ. ಇನ್ನು ಹಣ ಉಳಿತಾಯಕ್ಕಿರುವಂತ 4ನೇ ಸೂತ್ರ, ಚಾಪೆ ಇದ್ದಷ್ಟು ಕಾಲು ಚಾಚಿ. ಇದು ತುಂಬಾನೇ ಮುಖ್ಯ. ಬಹಳಷ್ಟು ಜನರನ್ನ ನಾನು ನೋಡಿದ್ದೀನಿ, ಅವರಿಗೆ ಸ್ಯಾಲ್ರಿ ಅಥವಾ ಆದಾಯ ಕಡಿಮೆ ಇರುತ್ತೆ, ಆದ್ರೆ ಅವರ ಶೋಕಿಗೆ ಏನು ಕಡಿಮೆ ಇರಲ್ಲ. ಸ್ಯಾಲ್ರಿ ಕಡಿಮೆ ಇದ್ರೂ ಕೂಡ ಸಾಲ ಮಾಡಿ ದುಬಾರಿ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೆ, ಪಬ್ಬು ಕ್ಲಬ್ಬು ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಫೈನಲಿ ಮಂತ್ ಎಂಡ್ ಬಂದಾಗ ಇನ್ನೊಬ್ಬರ ಬಳಿ ಕೈ ಚಾಚಿ ಸಾಲ ಮಾಡ್ತಾರೆ. ಸ್ಯಾಲ್ರಿ ಬಂದ ಕೂಡಲೇ ಹಿಂದಿನ ತಿಂಗಳು ಮಾಡಿದ ಸಾಲ ತೀರಿಸಿ ಮತ್ತೆ ಹೊಸ ಸಾಲ ಮಾಡ್ತಾರೆ. ಹೀಗೆ ಮಾಡಿದ್ರೆ ಹಣ ಉಳಿಸೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಹೀಗೆ ಮಾಡಿದ್ರೆ ಹಣ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಹಣ ಉಳಿಸಬೇಕು ಅಂತ ಹೇಳಿದ್ರೆ ನಿಮಗೆ ಅವಶ್ಯಕತೆ ಇರೋ, ಅದರಲ್ಲೂ ಅನಿವಾರ್ಯತೆ ಇರುವಂತ ವಸ್ತುಗಳನ್ನ ಮಾತ್ರ ಖರೀದಿಸಿ. ನಿಮಗೇನಾದ್ರೂ ಸ್ವಲ್ಪ ದುಬಾರಿ ವಸ್ತುಗಳ ಮೇಲೆ ಆಸೆ ಆಯ್ತು, ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತಕ್ಷಣ ಪರ್ಚೇಸ್ ಮಾಡೋದಿಕ್ ಹೋಗ್ಬೇಡಿ. ಯಾವ ವಸ್ತುವನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಅದನ್ನ ಲಿಸ್ಟ್ ಮಾಡಿ ಇಟ್ಕೊಂಡು 1-2 ದಿನ ಬಿಟ್ಟು ಆಮೇಲೆ ಆ ವಸ್ತು ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ. ನಿಜವಾಗಿಯೂ ನಿಮಗೆ ಅದರ ಅವಶ್ಯಕತೆ ಇದ್ರೆ 2-3 ದಿನ ಆದ ಮೇಲೂ ಕೂಡ ತಗೊಳ್ಳೋಣ ಅಂತ ಅನ್ಸುತ್ತೆ. ಆದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಅಯ್ಯೋ ಬೇಡಪ್ಪ, ಇದು ನಮಗೆ ಈ ವಸ್ತು ಬೇಡ ಅಂತ ಹೇಳಿ ಅನ್ಸುತ್ತೆ. ಈ ಸಿಂಪಲ್ ಟ್ರಿಕ್ ಯೂಸ್ ಮಾಡಿದ್ರೆ ಖರ್ಚುಗಳನ್ನ ಕಡಿಮೆ ಮಾಡಬಹುದು. ಅದಕ್ಕೆ ಹಿರಿಯರು ಹೇಳಿದ್ದು ಚಾಪೆ ಇದ್ದಷ್ಟು ಕಾಲು ಚಾಚಿ ಅಂತ. ಇನ್ನು ಹಣ ಉಳಿಸೋದಕ್ಕಿರುವಂತ 5ನೇ ಸೂತ್ರ, ದುಂದು ವೆಚ್ಚ ಬೇಡ. ಹೆಚ್ಚಿನವರು ದುಂದು ವೆಚ್ಚ ಮಾಡೋದ್ರಿಂದಾಗೆ ಹಣ ಉಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಕೆಲವೊಂದು ರಿಪೋರ್ಟ್ಗಳು ಹೇಳ್ತಿವೆ. ಒಂದು ಓವರ್ ಶಾಪಿಂಗ್ ಹ್ಯಾಬಿಟ್ ಇರುತ್ತೆ, ಅಥವಾ ಶೋಕಿ ಮಾಡೋ ಅಭ್ಯಾಸ ಇರುತ್ತೆ, ತನ್ನ ಬಳಿ ಇಲ್ಲದೆ ಇರೋದನ್ನ ಇದೆ ಅಂತ ತೋರಿಸೋದಕ್ಕೆ ಹೋಗೋ ಅಭ್ಯಾಸ ಇರುತ್ತೆ, ಇಲ್ಲಾಂದ್ರೆ ದುಶ್ಚಟಗಳಾದ್ರೂ ಇರುತ್ತೆ. ಇವೆಲ್ಲವೂ ಸಹ ನಿಮ್ಮನ್ನ ಹಣ ಉಳಿಸದಂತೆ ಮಾಡಿಬಿಡುತ್ತೆ. ಪಕ್ಕದ ಮನೆಯವರ ಬಳಿ ದೊಡ್ಡ ಕಾರ್ ಇದೆ, ನನ್ನ ಹತ್ರ ಸಣ್ಣ ಕಾರು, ನಾನೇನು ಅವ್ರಿಗಿಂತ ಕಡಿಮೆನಾ ಅಂತ ಹೇಳಿ ತನಗಿರುವಂತ ಆದಾಯಕ್ಕೆ ಅದು ಭಾರ ಅಂತ ಗೊತ್ತಿದ್ರು ಕೂಡ ಎಷ್ಟೋ ಜನ ಸಾಲ ಮಾಡಿ ದೊಡ್ಡ ಕಾರ್ ತಗೊಳ್ತಾರೆ. ಇಂಥದನ್ನ ಮಾಡೋದಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಪಕ್ಕದ ಮನೆಯವರಿಗೆ ಜಾಸ್ತಿ ಆದಾಯ ಇರಬಹುದು, ಅವರ ಅವಶ್ಯಕತೆ ಬೇರೆ ಬೇರೆ ಇರಬಹುದು, ಅದಕ್ಕೆ ತಕ್ಕಂತೆ ಅವರು ದೊಡ್ಡ ಕಾರನ್ನ ತಗೊಂಡಿರ್ತಾರೆ. ಅದನ್ನ ನೀವು ಕಾಂಪಿಟಿಷನ್ ತರಹ ನೋಡಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಯಾವುದೇ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿಯ ದುಂದು ವೆಚ್ಚ ಯಾವ ಕಾರಣಕ್ಕೂ ಮಾಡಬೇಡಿ. ಬ್ಯಾಡ್ ಹ್ಯಾಬಿಟ್ಗಳು ಹೇಗೆ ನಿಮ್ಮ ಆರೋಗ್ಯವನ್ನು ಹದಗೆಡಿಸುತ್ತೋ ಅದೇ ರೀತಿ ಈ ದುಂದು ವೆಚ್ಚದ ಶೋಕಿ ನಿಮ್ಮನ್ನ ಹಣಕಾಸಿನ ಅನಾರೋಗ್ಯಕ್ಕೆ ದೂಡ್ಬಿಡುತ್ತೆ. ಹುಷಾರಾಗಿರಿ. ಇನ್ನು ಹಣ ಉಳಿಸೋದಕ್ಕಿರುವಂತ 6ನೇ ದಾರಿ, ಹೊರಗಿನ ಊಟ ತಿಂಡಿ ಸ್ನಾಕ್ಸ್ ಅವಾಯ್ಡ್ ಮಾಡಿ, ಮನೆ ಊಟನೇ ಮಾಡಿ. ಇದನ್ನ ಹೇಳುವಾಗ ತುಂಬಾ ಜನರಿಗೆ ನಗು ಬರ್ಬೋದು, ಆದ್ರೆ ಇಲ್ಲಿ ನೀವು ಜಾಸ್ತಿ ಹಣ ಉಳಿಸೋದಕ್ಕೆ ಸಾಧ್ಯ. ಅದು ಹೇಗೆ ಅಂತ ಹೇಳ್ತೀರಾ? ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ತಿಳಿಸ್ತೀನಿ ನೋಡಿ. ಉದಾಹರಣೆಗೆ ನೀವು ಕೆಲಸಕ್ಕೆ ಹೋಗುವಾಗ ತಿಂಡಿ ಊಟ ಹೊರಗಡೆ ಮಾಡ್ತೀರಿ ಅಂದ್ರೆ
ಈಗ ನಾವು ಲೆಕ್ಕ ಹಾಕಿದ್ರೆ ಮಿನಿಮಮ್ ತಿಂಡಿ ಕಾಫಿಗೆ ಅವರೇಜ್ ಆಗಿ 80 ರೂಪಾಯಿ ಬೇಕು. ಮಧ್ಯಾಹ್ನದ ಊಟಕ್ಕೆ ಒಂದು ಅವರೇಜ್ ಮಿನಿಮಮ್ ಅಂತ ಹೇಳಿ ನೋಡಿದ್ರು ಕೂಡ 100 ರೂಪಾಯಿ ಬೇಕಾಗುತ್ತೆ. ಇನ್ನು ಸಂಜೆ ಸ್ನಾಕ್ಸ್ ಟೀ ಅಂತ ಏನಿಲ್ಲ ಅಂದ್ರೂ ಕೂಡ 50 ರೂಪಾಯಿ ಬೇಕಾಗುತ್ತೆ. ಅಲ್ಲಿಗೆ ಒಂದು ದಿನಕ್ಕೆ 2 ಹೊತ್ತಿಗೆ ನೀವು ಸುಮಾರು 230 ರೂಪಾಯಿ ಖರ್ಚು ಮಾಡ್ತೀರಿ. ಇನ್ನು ಹೊರಗಡೆ ಊಟ ತಿಂಡಿ ಮಾಡೋದ್ರಿಂದ ಅಸಿಡಿಟಿ, ಒಬೆಸಿಟಿ, ಲೋ ಇಮ್ಯುನಿಟಿ ಹೀಗೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಖಂಡಿತವಾಗ್ಲೂ ಬರುತ್ತೆ. ನಿಮಗೂ ಕೂಡ ಅದರ ಅನುಭವ ಆಗಿರ್ಬೋದು. ಇನ್ನು ಅದಕ್ಕೆ ಮೆಡಿಸಿನ್ಗೆ ಅಂತ ಹೇಳಿ ನೀವು ಒಂದು ಕನ್ಸಲ್ಟೇಷನ್ಗೆ ಮಿನಿಮಮ್ 500 ರೂಪಾಯಿ ಇದೆ ಅಂತ ಹೇಳಿದ್ರು ಕೂಡ ತಿಂಗಳಿಗೆ 2 ಬಾರಿ ಹೋದ್ರು ಕೂಡ 1000 ರೂಪಾಯಿ ಬೇಕೇ ಬೇಕು. ಮೆಡಿಸಿನ್ಗೆ ಇನ್ನು ಎಕ್ಸ್ಟ್ರಾ ಖರ್ಚು. ಇದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಆದಷ್ಟು ಮನೆ ಊಟ ತಿಂಡಿಗೆ ಪ್ರಾಶಸ್ತ್ಯ ಕೊಡಿ. ಯಾರು ಏನ್ ಬೇಕಾದ್ರೂ ಹೇಳಿ, ಮನೆ ಊಟ ತಿಂಡಿ ಮಾಡೋದ್ರಿಂದ ನೀವು ಪ್ರತಿದಿನ 230 ರೂಪಾಯಲ್ಲಿ ಅಟ್ಲೀಸ್ಟ್ 100 ರೂಪಾಯಿ ಆದ್ರೂ ಕೂಡ ಉಳಿಸೋದಕ್ಕೆ ಸಾಧ್ಯ ಇದೆ. ಹಾಗೇನೆ ಡಾಕ್ಟರ್ ಹತ್ರ ಹೋಗುವಂತ ಮೆಡಿಸಿನ್ಗೆ ಮಾಡುವಂತ ಖರ್ಚನ್ನ ತಪ್ಪಿಸಬಹುದು. ಮೇಲ್ನೋಟಕ್ಕೆ ಇದು ಸಾಧ್ಯನಾ ಅಂತ ನಿಮ್ಗೆ ಅನ್ನಿಸ್ಬೋದು. ಮಾಡಿ ನೋಡಿ, ಖಂಡಿತವಾಗ್ಲೂ ಸಾಧ್ಯ ಇದೆ, ಹಣ ಉಳಿಸೋದಕ್ಕೆ ಆಗತ್ತೆ. ಇನ್ನು ಮನೆ ಊಟ ಅಂತ ಹೇಳಿ ಬಂದಾಗ ನೀವು ಒಳ್ಳೊಳ್ಳೆ ತರಕಾರಿಗಳನ್ನ ಹಣ್ಣುಗಳನ್ನೇ ತಂದಿರ್ತೀರಿ, ಹಾಗಾಗಿ ಹೆಲ್ತ್ ಹಾಳಾಗಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದು. ತಿಂಗಳಿಗೆ 1-2 ದಿನ ಹೊರಗಡೆ ಊಟ ಓಕೆ, ಅದನ್ನೇ ಪ್ರತಿನಿತ್ಯ ಮಾಡಿದ್ರೆ ಹಣನೂ ವೇಸ್ಟು, ಹೆಲ್ತ್ ಕೂಡ ಹಾಳಾಗುತ್ತೆ. ಇನ್ನು ಹಣ ಉಳಿಸೋದಕ್ಕಿರುವಂತ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆಟೋ ಡೆಬಿಟ್ ಆಪ್ಷನ್ ಬಗ್ಗೆ ಗಮನ ಕೊಡಿ. ವಾಟರ್ ಬಿಲ್, ಕರೆಂಟ್ ಬಿಲ್ ಕಡಿಮೆ ಮಾಡಿ ಕರೆಕ್ಟ್ ಟೈಮಿಗೆ ಕಟ್ಟಿ. ಇದು ಪ್ರತಿಯೊಬ್ಬರು ಕೂಡ ಮಾಡಬಹುದಾದಂತ ವಿಚಾರ. ಮೊದಲನೇದಾಗಿ ನೀವು ಮನರಂಜನೆಗಾಗಿ OTT ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಿ. ಒಂದಷ್ಟು ದಿನ ಅದನ್ನ ಬಳಸ್ತೀರಿ, ಆಮೇಲೆ ನೋಡೋದೇ ಬಿಟ್ಬಿಟ್ಟಿರ್ತೀರಿ. ಆದ್ರೆ ನೀವು ಅದಕ್ಕೆ ಸೇರುವಾಗ ಆಟೋ ಡೆಬಿಟ್ ಆಪ್ಷನ್ಗೆ ಓಕೆ ಕೊಟ್ಟಿರ್ತೀರಿ. ಸೊ ನೀವು ಅದನ್ನ ಯೂಸ್ ಮಾಡ್ಲಿ ಮಾಡದೇ ಇರ್ಲಿ, ಇಂತಿಷ್ಟು ಹಣ ಅಂತ ಹೇಳಿ ಅದಕ್ಕೆ ಹೋಗ್ತಾನೆ ಇರುತ್ತೆ, ಆಟೋ ಡೆಬಿಟ್ ಆಗ್ತಾನೆ ಇರುತ್ತೆ. ಅದು ನಿಮಗೆ ಗೊತ್ತೇ ಆಗಲ್ಲ. ಹಾಗಾಗಿ ಈ ಆಪ್ಷನ್ ಬಗ್ಗೆ ಜಾಸ್ತಿ ನಿಗಾ ಇರಲಿ. ಯಾವ ಪ್ಲಾಟ್ಫಾರ್ಮ್ಗಳು ನಿಮಗೆ ಅಗತ್ಯ ಇಲ್ವೋ ಅಲ್ಲಿ ಆಟೋ ಡೆಬಿಟ್ ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಆಗಿ. ಇನ್ನು ನಿಮ್ಮ ಮನೆಯಲ್ಲಿ ಸುಮ್ಮನೆ ಲೈಟ್ ಉರಿತಾ ಇರುತ್ತೆ, ಫ್ಯಾನ್ ತಿರುಗುತ್ತಾ ಇರುತ್ತೆ, ಅದರಿಂದ ಏನು ಮಹಾ ಕರೆಂಟ್ ಖರ್ಚಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ನಿಮಗೆ ಗೊತ್ತಿಲ್ಲದೆ ಮೀಟರ್ ಓಡ್ತಾ ಇರುತ್ತೆ, ತಿಂಗಳಿಗೆ 100-200 ಜಾಸ್ತಿ ಬರುತ್ತೆ. ಅದನ್ನ ನೀವು ಉಳಿಸಬೇಕು. ಸುಖ ಸುಮ್ಮನೆ ಲೈಟ್ ಹಾಕೋದು, ಫ್ಯಾನ್ ಹಾಕೋದು ಮಾಡಬೇಡಿ. ಎಷ್ಟು ವ್ಯಾಟ್ಸ್ ನ ಬಲ್ಬ್ ಅಗತ್ಯ ಇದೆ ಅಂತ ನೋಡಿ, ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗಿಸಿ. ಈ ರೀತಿ ಕೂಡ ಹಣ ಉಳಿಸಬಹುದು. ಇನ್ನು ನೀರು ಕೂಡ ಅಷ್ಟೇ. ನೀರಿಲ್ಲ ಅಂದ್ರೆ ಒಂದು ಬಕೆಟ್ ನಲ್ಲಿ ಸ್ನಾನ ಆಗುತ್ತೆ. ಅದೇ ನೀರು ಜಾಸ್ತಿ ಇದೆ ಅಂತ ಹೇಳಿದ್ರೆ 2-3 ಬಕೆಟ್ ಇದ್ರೂ ಸಾಕಾಗಲ್ಲ. ಅದನ್ನೇ ನೀವು ಹೇಗೆ ಕಡಿಮೆ ಬಳಸಬಹುದು ಅನ್ನೋದನ್ನ ಯೋಚನೆ ಮಾಡಿ. ಹಾಗಂತ ಸ್ನಾನ ಮಾಡದೇ ಇರಿ ಅಂತ ನಾನು ಹೇಳ್ತಾ ಇಲ್ಲ. ನೀರಿನ ಖರ್ಚನ್ನ ಕಡಿಮೆ ಮಾಡಿ, ಇದರಿಂದ ನೀರು ಉಳಿಯುತ್ತೆ, ನಿಮ್ಮ ಹಣ ಕೂಡ ಉಳಿಯುತ್ತೆ. ಇನ್ನು ಯುಟಿಲಿಟಿ ಬಿಲ್ಗಳು ಅಂತ ನಾವೇನ್ ಕರಿತೀವಿ, ನೀವು ಕರೆಕ್ಟ್ ಆಗಿ ಅದನ್ನ ನಿಭಾಯಿಸಿದ್ರೆ ಇಲ್ಲಿ ಹಣ ಉಳಿಸೋದಕ್ಕೆ ಸಾಧ್ಯ ಇದೆ. ಇನ್ನು ಹಣ ಉಳಿಸೋದಕ್ಕಿರುವಂತ ನೆಕ್ಸ್ಟ್ ಪಾಯಿಂಟ್ ಬಜೆಟ್, ಹಣಕಾಸಿನ ಪ್ಲಾನಿಂಗ್. ಹಣ ಉಳಿಸಬೇಕು ಅನ್ನೋ ಪ್ರತಿಯೊಬ್ಬರು ಕೂಡ ಬಜೆಟ್ ಪ್ರಿಪೇರ್ ಮಾಡಲೇಬೇಕು. ಅಂದ್ರೆ ಹಣಕಾಸಿನ ಪ್ಲಾನಿಂಗ್ ಮಾಡಲೇಬೇಕು. ವರ್ಷದ ಖರ್ಚು ವೆಚ್ಚಗಳೇನೇನು, ಅದನ್ನ ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದನ್ನ ನೀವು ಮಾತ್ರ ಅಲ್ಲ, ಬೇಕಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಬೇಕಾದ್ರೂ ಲೆಕ್ಕ ಹಾಕ್ಬೋದು. ಕ್ರೆಡಿಟ್ ಕಾರ್ಡ್, ಲೋನ್, EMI, ಇನ್ಶೂರೆನ್ಸ್ ಕರೆಕ್ಟ್ ಟೈಮಿಗೆ ಪೇ ಮಾಡಬೇಕು. ಇಂಟ್ರೆಸ್ಟ್ ಫೈನ್ ಬೀಳುತ್ತೆ. ಲೇಟ್ ಪೇಮೆಂಟ್ ಚಾರ್ಜ್ ಉಳಿಸಿ. ಅಂದ್ರೆ ಮೊದಲೇ ಪ್ಲಾನ್ ಮಾಡಿ, ಆಗ ತಿಂಗಳಿಗೆ 100-200 ಅಂದ್ರೆ ವರ್ಷಕ್ಕೆ 1000 ರೂಪಾಯಿ ಖಂಡಿತವಾಗ್ಲೂ ಉಳಿಸೋದಕ್ಕೆ ಸಾಧ್ಯ ಇದೆ. ಹನಿ ಹನಿ ಗೂಡಿ ಹಳ್ಳ ಅಂತ ಹೇಳ್ತೀವಲ್ಲ, ಅದೇ ತರ 100 ರೂಪಾಯಿ ಉಳಿಸಿದ್ರೇನೆ ಜಾಸ್ತಿ ಹಣ ಉಳಿಸೋದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ವರ್ಷದ ಕ್ಯಾಲೆಂಡರ್ ಮಾಡಿ. ಜನವರಿಯಲ್ಲಿ ಇನ್ಶೂರೆನ್ಸ್ ಕಂತು ಕಟ್ಟೋದಕ್ಕೆ ಇದೆ, ಪ್ರತಿ ತಿಂಗಳು 5ನೇ ತಾರೀಕಿನಂದು ಲೋನ್ EMI ಇದೆ, ಯಾವ ಬಿಲ್ ಪೇ ಮಾಡಬೇಕು ಅಂತ. ಇಲ್ಲಿ ಆಟೋ ಡೆಬಿಟ್ ಆಪ್ಷನ್ ಕೊಟ್ರೆ ಖಂಡಿತವಾಗ್ಲೂ ಫೈನ್ ಅಥವಾ ಲೇಟ್ ಫೀ ಅನ್ನ ಉಳಿಸೋದಕ್ಕೆ ಸಾಧ್ಯ. ಪ್ರತಿಯೊಂದು ಖರ್ಚು ವೆಚ್ಚಗಳನ್ನ ಬರೆದಿಟ್ಟು ನೋಡಿದ್ದೆ ಆದಲ್ಲಿ ಅದರಲ್ಲಿ ನೀವು ಹಣ ಉಳಿಸೋದಕ್ಕೆ ನಿಮಗೆ ದಾರಿ ಸಿಕ್ಕೇ ಸಿಗುತ್ತೆ. ಬೇಕಾದ್ರೆ ಮಾಡಿ ನೋಡಿ. ತಿಂಗಳ ಎಂಡಿಗೆ ಖರ್ಚು ವೆಚ್ಚಗಳನ್ನ ಒಂದ್ಸಲ ನೋಡ್ತಾ ಬನ್ನಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಣ ಅಗತ್ಯ ಇಲ್ಲದೆ ಖರ್ಚು ಮಾಡಿದ್ದೀರಿ ಅಂತ. ಇನ್ನು ಹಣ ಉಳಿಸೋದಕ್ಕಿರುವಂತ 9ನೇ ದಾರಿ ಆದಾಯದ ಮೂಲಗಳನ್ನ ಹೆಚ್ಚಿಸಿ. ಹಣ ಉಳಿಸಬೇಕು ಅಂದ್ರೆ ನೀವು ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಖರ್ಚುಗಳನ್ನ ಕಡಿಮೆ ಮಾಡಿದ್ರೆ ಒಂದು ಹಂತದವರೆಗೆ ಮಾತ್ರ ಹಣವನ್ನ ಉಳಿಸಬಹುದು. ಹಾಗಾಗಿ ಆದಾಯದ ಮೂಲಗಳನ್ನ ಹೆಚ್ಚಿಸಿಕೊಳ್ಳಬೇಕು. ನೀವು ಒಂದ್ ಕಡೆ ಕೆಲಸ ಮಾಡಿ ಸ್ಯಾಲರಿ ಪಡೆದುಕೊಳ್ತಾ ಇರ್ತೀರಿ, ಅದಕ್ಕೆ ಮಾತ್ರ ಅವಲಂಬಿತರಾಗದೆ ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಉದಾಹರಣೆಗೆ ಈಗಂತೂ ಸೋಷಿಯಲ್ ಮೀಡಿಯಾ ಯುಗ. ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನು ಆರಂಭಿಸಬಹುದು. ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡಬಹುದು, ಆನ್ಲೈನ್ ಟ್ಯೂಷನ್ ತೆಗೆದುಕೊಳ್ಬಹುದು, ಕಂಟೆಂಟ್ ಟ್ರಾನ್ಸ್ಲೇಷನ್ ಮಾಡಬಹುದು, ಹೋಮ್ ಮೇಡ್ ಫುಡ್ ಪ್ರಾಡಕ್ಟ್ಸ್ ಅನ್ನ ತಯಾರಿಸಿ ಮಾರಾಟ ಮಾಡಬಹುದು, ಜ್ಯುವೆಲ್ಲರಿ ಮೇಕಿಂಗ್ ಮಾಡಬಹುದು, ಕ್ಯಾಂಡಲ್ ಮೇಕಿಂಗ್ ಮಾಡಬಹುದು. ಹೀಗೆ ಬೇರೆ ಬೇರೆ ರೀತಿಯಿಂದ ಆದಾಯ ಗಳಿಸೋದಕ್ಕೆ ಪ್ಲಾನ್ ಮಾಡಿ. ಆಗ ನಿಮ್ಮ ಹಣಕಾಸಿನ ಬಲ ಜಾಸ್ತಿ ಆಗುತ್ತೆ, ಹಾಗೇನೆ ಉಳಿತಾಯ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ನಿಮ್ಮ ಫ್ರೀ ಟೈಮ್ ನಲ್ಲಿ ಟೈಮ್ ವೇಸ್ಟ್ ಮಾಡದೆ ಅದನ್ನ ಸದ್ಬಳಕೆ ಮಾಡಿದ್ರೆ ನಿಮ್ಮ ಟೈಮ್ ಅನ್ನ ಹಣವಾಗಿ ಬದಲಾಯಿಸಿಕೊಳ್ಬಹುದು. ಸೊ ಇದು ಕಡಿಮೆ ಆದಾಯ ಇರೋರಿಗೆ ಹಣ ಉಳಿಸೋದಕ್ಕೆ ಇರುವಂತ ಸಿಂಪಲ್ ಸೂತ್ರಗಳು. ನೀವು ಇದನ್ನ ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ಹಣ ಉಳಿಸೋದಕ್ಕೂ ಸಾಧ್ಯ, ಹಣವನ್ನ ನಿಮಗೆ ಬೇಕಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಕೊನೆಗೆ ಒಂದು ಮಾತು, ಹಣ ಉಳಿಸ್ತೀನಿ ಅಂತ ಹೇಳೋದಲ್ಲ, ಈಗಿನಿಂದಲೇ ಹಣ ಉಳಿಸೋದಕ್ಕೆ ಮುಂದಾಗಿ ಅದನ್ನ ಹ್ಯಾಬಿಟ್ ಆಗಿ ಮಾಡ್ಕೊಳ್ಳಿ. ನಿಮ್ಮ ಜೀವನ
ಬದಲಾಗುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದಿ ಬೆಸ್ಟ್. Bosswala. Be the boss.